ನಾವು 18ನೇ ವಚನವನ್ನ ಧ್ಯಾನಿಸ್ತಾ ಇದ್ದೆವು. ಒಂದು ಆತ್ಮೀಯ ಸ್ವಭಾವ, ಒಂದು ಆತ್ಮೀಯ ಮನಸ್ಥಿತಿ ಲವೋದಿಕೀಯ ಸಭೆಯವರಿಗೆ ಉಂಟಾಗಬೇಕೆಂಬುದು ಕರ್ತನಾದ ಯೇಸು ಕ್ರಿಸ್ತನ ಒಂದು ಅಂತರಾಳದ ಬಯಕೆ ಆಗಿತ್ತು. ಪ್ರಿಯರೇ, ದೇ ಆರ್ ವೆಲ್ ಟು ಡೂ ಪೀಪಲ್. ಅವರಿಗೆ ಬಾಹ್ಯವಾಗಿ ನೋಡುವುದಾದರೆ ಒಳ್ಳೆಯ ಆಸ್ತಿಪಾಸ್ತಿಗಳಿವೆ, ಒಳ್ಳೆಯ ಟೆಕ್ಸ್ಟೈಲ್ಸ್ ಇವೆ, ಒಳ್ಳೆಯ ವಸ್ತ್ರಗಳಿವೆ, ಒಳ್ಳೆಯ ಮೆಡಿಕೇಶನ್ಸ್ ಇವೆ, ಕಾಸ್ಮೆಟಿಕ್ಸ್ ಇವೆ. ಆದರೆ ಆ ಪಟ್ಟಣದಲ್ಲಿರುವಂತಹ ಸಭೆಯಲ್ಲಿ ಆತ್ಮೀಯತೆಯ ಲೋಪವನ್ನು ಕಂಡಂತ ದೇವರು ಆತ್ಮೀಯತೆಯನ್ನ ಉಂಟು ಮಾಡ್ಲಿಕ್ಕೋಸ್ಕರವಾಗಿ ಒಂದು ಆತ್ಮೀಯ ಜೀವನವನ್ನ, ಒಂದು ಆತ್ಮೀಕ ಪುನರುಜ್ಜೀವನವನ್ನ, ಒಂದು ಸ್ಪಿರಿಚುವಲ್ ರಿವೈವಲ್ ಅವರಲ್ಲಿ ಉಂಟಾಗಬೇಕೆಂಬುದಾಗಿ ಆ ಮೇಲಿನ ವಚನಗಳಲ್ಲೆಲ್ಲ ಕೂಡ ನೀನು ದುರವಸ್ಥೆಯಲ್ಲಿ ಬಿದ್ದವನು, ಕುರುಡನು, ದರಿದ್ರನು ಎಂಬುದಾಗಿರುವಂತಹ ಪದಜಾಲಗಳಿಂದ ತೀವ್ರವಾಗಿ ಖಂಡಿಸುತ್ತಾ ಹೇಳಿದರು. 18ನೇ ವಚನ ಲವೋದಿಕೀಯ ಸಭೆಯ ಪಾಲಿಗೆ ಒಂದು ಟರ್ನಿಂಗ್ ಪಾಯಿಂಟ್. ಅವರ ಆತ್ಮಿಕ ದೃಷ್ಟಿಕೋನದಿಂದ ಮತ್ತು ಅವರ ಆತ್ಮಿಕ ಜೀವನವನ್ನ ಪುನರಾರಂಭ ಮಾಡ್ಲಿಕ್ಕಾಗಿ ದೇವರು ಆಹ್ವಾನ ಮಾಡುವಂತ ಒಂದು ವಚನ ಅದು. ಈಗಾಗಲೇ ಸಹೋದರ ಹೇಳಿರುವಂತೆ 2 ಸಂಗತಿಗಳನ್ನು ನಾವು ಧ್ಯಾನಿಸಿದೆವು. ಪುಟ ಹಾಕಿದ ಚಿನ್ನ, ನಂಬಿಕೆಯನ್ನು ಚಿನ್ನಕ್ಕೆ ಹೋಲಿಕೆ ಮಾಡಿ ಒಂದು ಫಿಗರೇಟಿವ್ ಲ್ಯಾಂಗ್ವೇಜ್ ನಲ್ಲಿ, ಒಂದು ಮೆಟಫಾರಿಕಲ್ ಲ್ಯಾಂಗ್ವೇಜ್ ನಲ್ಲಿ ನಂಬಿಕೆಯ ಪ್ರಾಮುಖ್ಯತೆಯನ್ನು ತಿಳಿಸಿರುವಂತಹದ್ದನ್ನು ನಾವು ಕಾಣ್ತೇವೆ. ಎರಡನೇದಾಗಿ ವಸ್ತ್ರಗಳು, ಬಿಳಿ ವಸ್ತ್ರಗಳು ಆತ್ಮಿಕ ಪರಿಶುದ್ಧತೆಗೆ ಸಂಕೇತವಾಗಿರುವಂತ ಆತ್ಮೀಯ ವಸ್ತ್ರಗಳನ್ನ ಧರಿಸಬೇಕು ಎಂಬುದಾಗಿ 7 ರೀತಿಯ ಆತ್ಮೀಯ ವಸ್ತ್ರಗಳನ್ನು ಕುರಿತು ನಾವು ಧ್ಯಾನಿಸಿದೆವು. ಈಗ ಆ ಭಾಗದಲ್ಲಿ, ಆ ವಚನದಲ್ಲಿರುವಂತಹ 3ನೇ ಅಂಶ ನಾವೀಗ ಓದಿಕೊಳ್ಳೋಣ. ಅದೇನೆಂದರೆ ಕಣ್ಣುಗಳಿಗೆ ಅಂಜನ. ದಯಮಾಡಿ ನೋಡ್ರಿ, ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 18ನೇ ವಚನ ಕೊನೆ ಭಾಗ. ಕಣ್ಣು ಕಾಣುವಂತೆ ನಿನ್ನ ಕಣ್ಣುಗಳಿಗೆ ಕಣ್ಣುಗಳಿಗೆ ಹಚ್ಚುವುದಕ್ಕಾಗಿ ಅಂಜನವನ್ನು ನನ್ನಿಂದ ಕೊಂಡುಕೊಳ್ಳಬೇಕೆಂದು ನಿನಗೆ ಬುದ್ಧಿ ಹೇಳುತ್ತೇನೆ. ಥ್ಯಾಂಕ್ ಯು ಸಿಸ್ಟರ್. ಈಗ 2 ವಿಷಯಗಳು ಮುಗಿದ ನಂತರ ಕಣ್ಣಿಗೆ ಕಾಣುವಂಥದ್ದು, ಸಂಸ್ಕೃತದಲ್ಲಿ ಒಂದು ಮಾತು ಹೇಳ್ತಾರೆ, ಸರ್ವಾಂಗೇ ನಯನಂ ಪ್ರಧಾನಂ. ಅಂದ್ರೆ ಎಲ್ಲ ಅಂಗಗಳಿಗಿಂತ ಬಹಳ ಪ್ರಧಾನವಾಗಿ, ಬಹಳ ಮುಖ್ಯವಾಗಿರುವಂತಹದ್ದು ಎಂಬುದಾಗಿ ಹೇಳುವಾಗ ಕಣ್ಣು ಸರ್ವಾಂಗೇ ನಯನಂ ಪ್ರಧಾನಂ, ಅದು ಬಹಳ ಮುಖ್ಯವಾಗಿರುವಂತಹದ್ದು. ಇಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಒಂದು ಕಾಂಟ್ರಾಸ್ಟ್ ವೇನಲ್ಲಿ, ಅಂದ್ರೆ ಅವರಿಗೆ ಹೊರಗಿನ ಕಣ್ಣುಗಳು ಚೆನ್ನಾಗಿವೆ, ಅದಕ್ಕೆ ಸಂಬಂಧಪಟ್ಟಂತ ಔಷಧಿಯುಕ್ತವಾಗಿರುವಂತಹ ಲೇಪನ, ಆಫ್ತೀಲಿಯಾ ಅಂತಕ್ಕಂತ ಒಂದು ಸಾಲ್ವೆ, ಒಂದು ಕಣ್ಣಿಗೆ ಅಂಜನ ಅವರಲ್ಲಿ ಬಹಳ ಉಪಯೋಗ ಆಗ್ತಾ ಇದೆ. ಆದ್ರೆ ಕರ್ತನು ಬಯಸುವಂತದ್ದು ಆತ್ಮಿಕ ಜೀವನದ ದೃಷ್ಟಿಕೋನ. ಯಾವ ಕೋಣದಲ್ಲಿ, ಯಾವ ದೃಷ್ಟಿಯಲ್ಲಿ ಕರ್ತನಿ ಮಾತುಗಳನ್ನ ಹೇಳ್ತಿದ್ದಾನಂದ್ರೆ, ಹೊರಗಿನ ಕಣ್ಣಿನ ದೃಷ್ಟಿಯನ್ನ ಅಥವಾ ಹೊರಗಿನ ಕಣ್ಣಿಗೆ ಕಾಣುವುದಕ್ಕಾಗಿ ಅಲ್ಲ, ಆಂತರಿಕ ಕಣ್ಣು ಕಾಣ್ಲಿಕ್ಕಾಗಿ, ಮನೋನೇತ್ರ ಬೆಳಗಿಸಲ್ಪಡ್ಲಿಕ್ಕಾಗಿ, ಅಂತರಂಗದಲ್ಲಿ ಹೊಸಬರಾಗ್ಲಿಕ್ಕಾಗಿ, ಆಂತರ್ಯದಲ್ಲಿ ಹೊಸಬರಾಗಿ ನಡೆದುಕೊಳ್ಳೋದಕ್ಕೋಸ್ಕರವಾಗಿ ಕರ್ತನ ಅಂತ ಯೇಸು ಕ್ರಿಸ್ತನು ಒಂದು ಪ್ರಬೋಧವನ್ನ, ಒಂದು ಆತ್ಮೀಯ ಸಂಗತಿಯನ್ನ ಈ ಮೆಟಫಾರಿಕಲ್ ಲ್ಯಾಂಗ್ವೇಜ್ ನಲ್ಲಿ, ಅಂಜನವು ಒಂದು ಅಲಂಕಾರಿಕ ಭಾಷೆಯಲ್ಲಿ ಮೆಟಫಾರಿಕಲ್ ಲ್ಯಾಂಗ್ವೇಜ್ ನಲ್ಲಿ ಉಪಯೋಗಿಸ್ತಾ ಆ ಜನರಿಗೆ ಕಣ್ಣಿನ ಔಷಧಿ ಬರಬೇಕೆಂಬುದಾಗಿ, ಅವರಿಗೆ ಜನಪ್ರಿಯವಾಗಿರುವ ಲವೋದಿಕೀಯ ಪಟ್ಟಣಕ್ಕೆ ಆತ್ಮೀಯ ದೃಷ್ಟಿ ಲೋಪ ಇತ್ತು, ಕುರುಡುತನವಿತ್ತು. ನಾವು ಕಳೆದ ದಿನಗಳಲ್ಲಿ ಬಹಳ ವಿಸ್ತಾರವಾಗಿ ಆತ್ಮಿಕ ಕುರುಡುತನ
ಕುರುಡುತನಗಳನ್ನು ಕುರಿತು ನಾವು ಧ್ಯಾನಿಸ್ತಾ ಬಂದೆವು. ಆ 7 ರೀತಿಯ ಕುರುಡುತನಗಳನ್ನ ನಾವು ಸತ್ಯವೇದದಲ್ಲಿ ಗಮನಿಸಿದೆವು, ನೋಡಿದೆವು. ಅದಕ್ಕೆ ಆ ಸೂಚನೆಯನ್ನು ಕೊಡ್ತಾನೆ ದೇವರು. ಎಷ್ಟು ಪ್ರೇಮಮಯನು ಪ್ರಿಯರೇ. 7 ಸಭೆಗಳಲ್ಲಿ ಕೂಡ ಲೋಪವಾಗಿರುವಂತದ್ದು ಏನಿತ್ತು ಅದನ್ನು ಕರ್ತನು ಕಂಡುಹಿಡಿಯವನಾಗಿರ್ತಾನೆ. ಆದರೆ ಆ ಲೋಪ ಸರಿ ಮಾಡ್ಲಿಕ್ಕೋಸ್ಕರವಾಗಿ ಕೂಡ ಒಂದು ಎಚ್ಚರಿಕೆಗಳನ್ನು ಕೊಡ್ತಾನೆ ಪ್ರಿಯರೇ. ದಟ್ ಈಸ್ ದ ಲವ್ ಆಫ್ ಗಾಡ್. ದೇವರ ಮಹಾಪ್ರೀತಿ ಆ ರೀತಿಯಾಗಿರುವಂತಹದ್ದು ಪ್ರಿಯರೇ. ಈ ಮಾತುಗಳನ್ನು ನಾವು ಧ್ಯಾನಿಸ್ಲಿಕ್ಕೆ ಹೋಗೋಣ. ಸ್ಪಿರಿಚುವಲ್ ರೆಮಿಡಿ. ಲವೋದಿಕೀಯ ಸಭೆಗೆ ಕರ್ತನಾದ ಯೇಸು ಕ್ರಿಸ್ತನ್ ತಿಳಿಸುವಂತ ಒಂದು ಪರಿಹಾರ ಏನು? ಹಾಗಾದರೆ ಅವರು ಆತ್ಮಿಕವಾಗಿ ಬಲ ಹೊಂದುವುದಕ್ಕೆ ಅಥವಾ ಅವರು ಉಜ್ಜೀವಿಸಲ್ಪಡೋದಕ್ಕೆ ಯಾವ ರೀತಿಯ ಉದ್ಬೋಧ ಅಥವಾ ಯಾವ ರೀತಿಯ ಬೆಳಕು, ಯಾವ ರೀತಿಯ ಆ ಒಂದು ಔಷಧಿ ಅವರಿಗೆ ಬೇಕು? ಕರ್ತನಲ್ಲಿ ಪ್ರಿಯ ಯವನ ಸಹೋದರ ಸಹೋದರಿಯರೇ, ಬಹಳ ಅದ್ಭುತವಾದ ಹಾಡುಗಳನ್ನು ಹಾಡಿದರು. ಸಂತೋಷ ಆಯಿತು. ಅಲ್ಲಿ ಒಂದು ಒಳ್ಳೆಯ ಕನ್ನಡ ಪದ ಉಪಯೋಗಿಸಿದರು. ಸತ್ಯವೇದದಲ್ಲಿ 7 ಸಭೆಗಳ ನಡುವೆ ತಿರುಗಾಡುವಾತನು ಅಂತ ಇದೆ, ಆದರೆ ಆ ಹಾಡಿನಲ್ಲಿ ಸಂಚರಿಸುವಾತನು ಅಂತ ಒಂದು ಗೌರವ ಪದವಾದ ಪದ ಪ್ರಯೋಗ ಆಗಿ ಆ ಹಾಡನ್ನ ಮಕ್ಕಳು ಇಬ್ಬರು ಹಾಡಿದ್ದು ನನಗೆ ಬಹಳ ಸಂತೋಷ ಆಯಿತು. ಹೌದು ಪ್ರಿಯರೇ, ಸಭೆಗಳ ನಡುವೆ ಆತನು ಸಂಚರಿಸುವನಾಗಿದ್ದಾನೆ. ತಿರುಗಾಡುವಾತನು ಸರಿಯಾದ ಪದವೇ, ಆದರೆ ಸಂಚರಿಸುವುದಂದ್ರೆ ಒಂದು ನಿರ್ದಿಷ್ಟ ಉದ್ದೇಶಕ್ಕೋಸ್ಕರವಾಗಿ. ಏನು ಆ ಉದ್ದೇಶ? ಸಭೆಯನ್ನು ಉದ್ಧರಿಸಬೇಕು, ಕ್ರಮಪಡಿಸಬೇಕು, ಎಚ್ಚರಿಸಬೇಕು. ಮೊದಲಗಿತ್ತಿಯಲ್ಲಿ ಸುಕ್ಕಾದರೂ ಕಳಂಕವಾದರೂ ಇಲ್ಲದ ಹಾಗೆ ಬರೋಣಕ್ಕೆ ಸಿದ್ಧಗೊಳಿಸಬೇಕು, ಸಜ್ಜುಗೊಳಿಸಬೇಕು. ಈ ಎಲ್ಲ ಸಂಗತಿಗಳನ್ನ ಒಳಗೊಂಡಿರ್ತಕ್ಕಂಥ ಒಂದು ವಿಷಯ ನಾವಿಲ್ಲಿ ಕಾಣ್ತೇವೆ ಪ್ರಿಯರೇ. ಅದಕ್ಕೋಸ್ಕರ ಈ ಒಂದು ಸ್ಪಿರಿಚುವಲ್ ರೆಮಿಡಿ, ಈ ಒಂದು ಆತ್ಮಿಕ ಚಿಕಿತ್ಸೆ ಕರ್ತನು ಏನನ್ನ ಹೇಳಿದ್ದಾನೆಂಬುದನ್ನ ನಾವು 4 R's 4 R'ಗಳಲ್ಲಿ ಧ್ಯಾನ ಮಾಡೋಣ ಇವತ್ತು. ಈ 4 R'ಗಳು ಯಾವಂದ್ರೆ, ಮೊದಲನೆಯದು ಆತ್ಮೀಯ ಜೀವನದ ಪ್ರಾರಂಭ ಯಾವಾಗಲೂ ಕೂಡ ರಿಪೆಂಟೆನ್ಸ್ ನಿಂದ ಬರಬೇಕು. ಇಂಗ್ಲಿಷ್ ಮಾತು ರಿಪೆಂಟೆನ್ಸ್, ಪ್ರಾಯಶ್ಚಿತ್ತ ಅಥವಾ ಪಶ್ಚಾತ್ತಾಪದಿಂದ ಪ್ರಾರಂಭ ಆಗಬೇಕು ಪ್ರಿಯರೇ. ಎರಡನೇದಾಗಿ ರಿಲೈ ಆನ್ ದ ಗ್ರೇಸ್ ಆಫ್ ಜೀಸಸ್ ಕ್ರೈಸ್ಟ್. ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯಲ್ಲಿ ಆತುಕೊಳ್ಳಬೇಕು. ಆತನ ಕೃಪಾಪೂರ್ಣನು, ಆತನನ್ನು ಆಶ್ರಯಿಸಿಕೊಳ್ಳಬೇಕು. ಮೂರನೇದಾಗಿ ರಿಟರ್ನ್ ಟು ದ ಸ್ಪಿರಿಚುವಲ್ ಲೈಫ್. ಆತ್ಮೀಯ ಜೀವಿತಕ್ಕೆ, ಆತ್ಮೀಯ ಜೀವನಕ್ಕೆ ಹಿಂತಿರುಗಿ ಬರಬೇಕು. ರಿಟರ್ನ್ ಟು ದ ಸ್ಪಿರಿಚುವಲ್ ಲೈಫ್. ಮತ್ತು 4ನೇದಾಗಿ ನಾವು ನೋಡುವಾಗ ರೀಎಸ್ಟಾಬ್ಲಿಷ್ ಫೆಲೋಶಿಪ್ ವಿತ್ ಲಾರ್ಡ್. ಕರ್ತನ ಜೊತೆ ಒಂದು ಒಡನಾಟ, ಒಂದು ಬಾಂಧವ್ಯ, ಆತನೊಟ್ಟಿಗೆ ಇರುವಂತದ್ದು. ಏದೇನು ತೋಟದಲ್ಲಿ ಆದಾಮನು ಏನನ್ನು ಕಳ್ಕೊಂಡನೋ, ಯಾವಾಗ ಆತನು ಸಂಜೆ ಸಮಯದಲ್ಲಿ ತಣ್ಣನ ಗಾಳಿಯಲ್ಲಿ ಆದಾಮನನ್ನ ದೇವರು ಆತನ ಜೊತೆಯಲ್ಲಿ ಸಹವಾಸಕ್ಕಾಗಿ ಬರುವಂತನಾಗಿದ್ದು, ಪಾಪವು ಪ್ರತ್ಯೇಕ ಮಾಡಿತು ಮನುಷ್ಯನನ್ನು ದೇವರನ್ನು. ಪಾಪವು ಪ್ರವೇಶ ಆದಾಗ ಕರ್ತನು ತಾನೇ ಒಂದು ಮಾರ್ಗವನ್ನು ಕೂಡ ಮಾಡಿ ಏದೇನು ತೋಟದಿಂದ ಆಚೆಗೆ ಕಳಿಸಿದನು ಆದಿ ದಂಪತಿಗಳನ್ನು. ಕಾರಣ ಇಷ್ಟೇ, ಕರ್ತನಾದ ಯೇಸು ಕ್ರಿಸ್ತನ ಮೂಲಕವಾಗಿ ಪುನಃ ಮಾನವಾಳಿಯನ್ನು ಪಡೆದುಕೊಳ್ಳುವುದು ದೇವರ ಒಂದು ಉದ್ದೇಶವಾಗಿತ್ತು. ಈ ಲವೋದಿಕೀಯ ಸಭೆ ಎಂಬುದಾಗಿ ಹೇಳುವಾಗ ಪ್ರಿಯರೇ, ದ ಟೈಮ್ ಲೈನ್ ಆಫ್ ದಿ ಚರ್ಚ್, ಟೆರ್ಟುಲಿಯನ್, ಐರಿನಿಯಸ್, ಅಲೆಕ್ಸಾಂಡ್ರಿಯಾದವರಾದ ಕ್ಲೆಮೆಂಟ್,
ಈ ಇತಿಹಾಸಕಾರರು ಮತ್ತು ಭೂಗೋಳ ತಜ್ಞರು, ಥಿಯೋಲಾಜಿಯನ್ಸ್, ಇವರು ಆ ಮೊದಲನೆಯ ಆ ಶತಮಾನದಲ್ಲಿ ಸಭಾ ಚರಿತ್ರದಲ್ಲಿ, ಪ್ರಾರಂಭದ ಸಭಾ ಚರಿತ್ರೆಯಿಂದ ಹಿಡಿದು ಮಧ್ಯಮ ಯುಗದ ಸಭಾ ಚರಿತ್ರೆ, ಸಂಸ್ಕರಣಗಳ ಕಾಲ, ಮತ್ತು ಹೇಗೆ ನಾವು ಸಾರ್ದಿಸ್ ಸಭೆಯಲ್ಲಿ ಮತ್ತು ನಾವು ಫಿಲಡೆಲ್ಫಿಯಾ ಸಭೆಯಲ್ಲಿ ಮಿಷನರಿಗಳ ಕಾಲಘಟ್ಟ. ಸೊ ಗಾಡ್ ವಾಂಟ್ಸ್ ಟು ಬ್ರಿಂಗ್ ಪರ್ಫೆಕ್ಷನ್ ಇನ್ ದ ಚರ್ಚಸ್. ಸಂಚರಿಸುವ ದೇವರು Yes, brother. Can you hear me? Brother, ಕೇಳಿಸುತ್ತಾ? ಕೇಳಿಸ್ತಾ ಇದೆ ಬ್ರದರ್, ಕೇಳಿಸ್ತಾ ಇದೆ. ಓಕೆ, ಡಿಸ್ಕನೆಕ್ಟ್ ಆಗಿತ್ತು. ಕರ್ತನು ತನ್ನ ಸಭೆಯನ್ನು, ಮೊದಲಗಿತ್ತಿಯನ್ನು ಆತನು ಸಿದ್ಧಗೊಳಿಸುವಾಗ ಪವಿತ್ರಾತ್ಮ ದೇವರು, ಪರಿಶುದ್ಧಾತ್ಮನು ಸಭೆಯಲ್ಲಿ ಕಾರ್ಯ ಮಾಡೋನಾಗಿರ್ತಾನೆ ಪ್ರಿಯರೇ. ಹಾಗಾಗಿ ಈ ಕಾಲಘಟ್ಟ ಎಂಥದ್ದು ಎಂಬುದಾಗಿ ನಾವು ಹೇಳುವಾಗ, ಈ ಲವೋದಿಕೀಯ ಸಭೆಯ ಕಾಲಘಟ್ಟದಲ್ಲಿ ಜನರಿಗೆ ಬಹುಬೇಗ ಡಿಸಪಾಯಿಂಟ್ಮೆಂಟ್, ಡಿಪ್ರೆಷನ್, ಫ್ರಸ್ಟ್ರೇಷನ್, ಈ ಪದಗಳು ಬೇಗ ಜನರ ಬಾಯಲ್ಲಿ ಬಳಕೆ ಆಗ್ತಾ ಇದ್ದಾವೆ. ಪ್ರಾಯಶಃ ಒಂದು 30 ವರ್ಷಗಳ ಹಿಂದೆ ಈ ಪದಗಳ ಬಳಕೆ ಅಷ್ಟಾಗಿರ್ಲಿಲ್ಲ. ಯಾಂತ್ರಿಕತೆ ಇರಲಿಲ್ಲ, ಟೆಕ್ನಾಲಜಿ ಇರಲಿಲ್ಲ, ಕಂಪ್ಯೂಟರ್ ಇರಲಿಲ್ಲ, ಮೊಬೈಲ್ ಇರಲಿಲ್ಲ. ಇರ್ಲಿ, ಆಧುನಿಕ ಜಗತ್ತಿಗೆ ಹೆಜ್ಜೆ ಇಟ್ಟಂಗೆಲ್ಲ ಒಂದು ಕಡೆ ಮನುಷ್ಯ ತನ್ನ ಭಾವೋದ್ರೇಕಗಳಿಗೆ ಬಲಿಯಾಗ್ತಕ್ಕಂಥ ಸಿಚುವೇಶನ್ ನಿರ್ಮಾಣ ಮಾಡಿಕೊಂಡಿದ್ದಾನೆ. ಯುದ್ಧಗಳು, ಯುದ್ಧದ ಕಾರ್ಮೋಡಗಳು. ಸ್ವಾಮಿ ತಾನೇ ಹೇಳಿದ್ದಾರೆ, ಯುದ್ಧ ನಡೆಯುವಂತ, ಯುದ್ಧ ಸಮಾಚಾರವನ್ನ ಕೇಳುವಂತ ದಿನಗಳಲ್ಲಿ ನಾವಿದ್ದೇವೆ. ಹೀಗಿರುವ ಸಂದರ್ಭದಲ್ಲಿ ಮನುಷ್ಯರ ನಡುವೆ ಯುದ್ಧ, ಮನುಷ್ಯನ ಒಳಗಡೆನೆ ಯುದ್ಧ ಹೇಗೆಂಬುದಾಗಿ ಹೇಳುವಾಗ ಇಂಗ್ಲಿಷ್ನಲ್ಲಿ ಒಬ್ಬ ಪೊಯೆಟ್ ಹೇಳ್ತಾನೆ, ಟೂ ಮಚ್ ಎಕ್ಸ್ಪೆಕ್ಟೇಷನ್ ಅಂಡ್ ರಾಂಗ್ ಎಕ್ಸ್ಪೆಕ್ಟೇಷನ್ಸ್ ಆರ್ ದ ರೀಸನ್ಸ್ ಫಾರ್ ದ ಡಿಸಪಾಯಿಂಟ್ಮೆಂಟ್ ಅಂತೆ. ನಿರಾಶೆಗೆ ಕಾರಣ ಏನು ಎಂಬುದಾಗಿ ಹೇಳುವಾಗ ಅತಿಯಾದ ಅಪೇಕ್ಷೆ ಇಟ್ಟುಕೊಂಡಿರುವಂತಹದ್ದು ಅಥವಾ ತಪ್ಪಾದ ಅಪೇಕ್ಷೆ ಇಟ್ಕೊಂಡಿರುವಂಥದ್ದು. ಈ ಎಕ್ಸ್ಪೆಕ್ಟೇಷನ್ಸ್ ನ ಮೂಲಕವಾಗಿ ಅದು ನಡೆಯದೇ ಇದ್ದಾಗ, ಅದು ಆಗದೇ ಇದ್ದಾಗ ಕುಗ್ಗಿ ಹೋಗುವಂಥದ್ದು, ಕುಂದಿ ಹೋಗುವಂಥದ್ದು, ಅದು ಎಲ್ಲವೂ ಕೂಡ ಈ ಅಂತ್ಯಕಾಲದಲ್ಲಿ ಹೆಚ್ಚೆಚ್ಚಾಗಿರುವಂಥದ್ದನ್ನು ಕಾಣ್ತೇವೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೇಳಿದನು, ಪೇತ್ರನ ಜೊತೆಯಲ್ಲಿ ಮಾತನಾಡುತ್ತಾ, ಸೈತಾನನು ನಿಮ್ಮನ್ನು ಒನೆಯಬೇಕೆಂದಿದ್ದನು, ಆದರೆ ಪೇತ್ರನೇ, ಸೈತಾನನು ಒನೆಯಬಾರದೆಂಬುದಾಗಿ ನಾನು ಪ್ರಾರ್ಥನೆ ಮಾಡ್ತಿಲ್ಲ, ಆದರೆ ನಿಮ್ಮ ನಂಬಿಕೆಯು ಕುಂದಿ ಹೋಗಬಾರದು. ಇಟ್ ಶುಡ್ ನಾಟ್ ಬಿ ಡಿಪ್ರೆಸ್ಡ್. ನಂಬಿಕೆ ಬಿದ್ದು ಹೋಗಬಾರದು. The stronger, when things go wrong, we must become strong. ಪರಿಸ್ಥಿತಿಗಳು ಪ್ರತಿಕೂಲವಾಗಿದ್ದಾಗ ಹೆಚ್ಚೆಚ್ಚಾಗಿ ಕರ್ತನಾದ ಯೇಸು ಕ್ರಿಸ್ತನ ನಂಬಿಕೆಯಲ್ಲಿ ತೊಡಗಿಸಿಕೊಳ್ಳಬೇಕು. ಈ ಒಂದು ಆತ್ಮೀಯ ಜೀವಿತದ ಕೆಲವು ಸೂತ್ರಗಳನ್ನ ಕರ್ತನಾದಂಥ ಯೇಸು ಕ್ರಿಸ್ತನು ಕಣ್ಣಿಗೆ ಅಂಜನವನ್ನು ಕೊಂಡುಕೋ ಎನ್ನುವ ಆ ಅಲಂಕಾರಿಕ ಭಾಷೆಯಲ್ಲಿ, ಇದನ್ನ ಇಂಗ್ಲಿಷ್ ಗ್ರಾಮರ್ನಲ್ಲಿ ಮೆಟಫರ್ ಎಂಬುದಾಗಿ ಕರೀತಾರೆ, ಕನ್ನಡದಲ್ಲಿ ರೂಪಕಾಲಂಕ ಅಂತ ಕರೀತಾರೆ. ಅಂದರೆ ಒಂದು ಸತ್ಯ ಹೇಳೋದಕ್ಕೆ ಒಂದು ವ್ಯಕ್ತಿಯನ್ನ ಅಥವಾ ಒಂದು ಏನಾದರೂ ಒಂದು ಎಂಟಿಟಿಯನ್ನ ಎಕ್ಸಾಂಪಲ್ ಆಗಿ ಹೇಳುವಂಥದ್ದು. ಉದಾಹರಣೆ ಹೇಳುವಾಗ, ಯುದ್ಧದಲ್ಲಿ ಆತ ಹುಲಿ ಅಂತ, ಮನುಷ್ಯ ಹುಲಿ ಆಗ್ಲಿಕ್ಕೆ ಸಾಧ್ಯ ಆಗಲ್ಲ. ಅಲಂಕಾರಿಕ ಭಾಷೆಯಲ್ಲಿ ಆತನ ಹುಲಿ, ಆತನು ಟೈಗರ್.
ಹಾಗೆಯೇ ಇಲ್ಲಿ ನಾವು ಅಲಂಕಾರಿಕ ಭಾಷೆಯಲ್ಲಿ ನಾವು ಕಾಣ್ತೇವೆ ಏನೆಂಬುದಾಗಿ ಹೇಳುವಾಗ, ಕಣ್ಣಿಗೆ ಅಂಜನವನ್ನು, ಅಂದರೆ ಆತ್ಮೀಕ ದೃಷ್ಟಿಕೋನ, ಕಣ್ಣು ತೆರೆಯಲ್ಪಡೋದಕ್ಕಾಗಿ ಇದನ್ನು ಕೊಂಡುಕೊಳ್ಳಬೇಕು. ಮೊದಲನೇದಾಗಿ ರಿಪೆಂಟೆನ್ಸ್. ದಯಮಾಡಿ ಬನ್ನಿ, ಎಜ್ಕೇಲನ ಪ್ರವಾದನೆ ಗ್ರಂಥ 33ನೇ ಅಧ್ಯಾಯ 11ನೇ ವಚನವನ್ನ ನಾವು ಓದಿಕೊಳ್ಳೋಣ. ಎಜ್ಕೇಲನ ಪ್ರವಾದನೆ ಗ್ರಂಥ ನನ್ನ ಜೀವದಾಣೆ, ದುಷ್ಟನ ಸಾವಿನಲ್ಲಿ ನನಗೆ ಲೇಷವಾದರೂ ಸಂತೋಷವಿಲ್ಲ. ಅವನು ತನ್ನ ದುರ್ಮಾರ್ಗವನ್ನು ಬಿಟ್ಟು ಬಾಳುವುದೇ ನನಗೆ ಸಂತೋಷ. ಇಸ್ರಾಯೇಲ್ ವಂಶದವರೇ, ನಿಮ್ಮ ದುರ್ಮಾರ್ಗಗಳನ್ನು ಬಿಟ್ಟು ಬಿಡಿರಿ. ನೀವು ಸಾಯಲೇಕೆ? ಇದು ಕರ್ತನಾದ ಯೆಹೋವನ ನುಡಿ. ನರಪುತ್ರರೇ, ಸಾಕು ಸಿಸ್ಟರ್. ಇಟ್ಸ್ ಎ ಬ್ಯೂಟಿಫುಲ್ ಕನ್ನಡ ಲ್ಯಾಂಗ್ವೇಜ್ ಪ್ರಿಯರೇ. ಒಂದು ತಲೆಬರಹ ಬಹಳ ಚೆನ್ನಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ದೇವರು ತನ್ನ ಜನರನ್ನು ಸನ್ಮಾರ್ಗ ಹಿಡಿಯುವಂತೆ ಪ್ರೇರಿಸಿದ್ದು. ಇದೇ ಪ್ರೇರಣೆಯನ್ನ ಪ್ರಕಟಣೆ ಗ್ರಂಥದಲ್ಲಿ ಲವೋದಿಕೀಯ ಸಭೆಗೆ ಕರ್ತನಾದಂತ ಯೇಸು ಕ್ರಿಸ್ತನು ಪ್ರೇರೇಪಿಸ್ತಾ ಇದ್ದಾನೆ. ಒಂದು ಆತ್ಮೀಯ ಮಾರ್ಗದಲ್ಲಿ, ಒಂದು ಸನ್ಮಾರ್ಗದಲ್ಲಿ ನಡೀಲಿಕ್ಕಾಗುವಂತೆ. ಹಾಗೆ ಆತನ ಹೇಳುತ್ತಾ 13ನೇ ವಚನ ಕೂಡ ಓದಿ ಸಿಸ್ಟರ್. 33ನೇ ಅಧ್ಯಾಯ 13ನೇ ವಚನ. ಶಿಷ್ಯನಿಗೆ ನೀನು ಬಾಳುವಿ ಎಂದು ಹೇಳಲು ಅವನು ತನ್ನ ಪುಣ್ಯದ ಮೇಲೆ ಭರವಸೆ ಇಟ್ಟು ಪಾಪ ಮಾಡಿದರೆ ಅವನು ಮಾಡಿದ ಯಾವ ಸುಕೃತ್ಯವೂ ಅವನ ಲೆಕ್ಕಕ್ಕೆ ಸೇರಿಸಲ್ಪಡದು. ಅವನು ಮಾಡುವ ಪಾಪದಿಂದಲೇ ಅವನು ಸಾಯುವನು. ಮುಂದಕ್ಕೆ ಓದಿ ಸಿಸ್ಟರ್. ನಾನು ದುಷ್ಟನಿಗೆ ನೀನು ಸತ್ತೇ ಸಾಯುವಿ ಎಂದು ಹೇಳಲು ಅವನು ತನ್ನ ಪಾಪವನ್ನು ಬಿಟ್ಟು ನೀತಿ ನ್ಯಾಯಗಳನ್ನು ನಡೆಸುವ ಪಕ್ಷದಲ್ಲಿ, ಅಂದರೆ ಆ ದುಷ್ಟನು ಒತ್ತೆಯನ್ನು ಬಿಗಿ ಹಿಡಿಯದೆ ದೋಚಿಕೊಂಡದ್ದನ್ನು ಹಿಂದಕ್ಕೆ ಕೊಟ್ಟು ಜೀವಾಧಾರವನ್ನು ವಿಧಿಗಳನ್ನು ಅನುಸರಿಸಿ ಸಕಲ ದುಷ್ಕರ್ಮಗಳಿಗೂ ದೂರನಾಗಿರುವ ಪಕ್ಷದಲ್ಲಿ ನಾನು ಸಾಯನು ಬಾಳುವನು. ಸಾಕು ಸಿಸ್ಟರ್. ಲೆಟ್ ಅಸ್ ಎಕ್ಸಾಮಿನ್ ದ 2 ವರ್ಸಸ್. ಇಲ್ಲಿ 2 ವಾಕ್ಯಗಳನ್ನು ನಾವು ನೋಡೋಣ. ಸಿಸ್ಟನಿಗೆ ದೇವರು ಒಂದು ಮಾತನ್ನು ಹೇಳ್ತಾ, ಅವನಿಗೆ ಅವನ ಪುಣ್ಯವು ಉದ್ಧರಿಸುವುದಿಲ್ಲ, ದುಷ್ಟನು ತನ್ನ ದುಷ್ಟತನವನ್ನು ಬಿಟ್ಟಲ್ಲಿ ಅವನ ಪಾಪವನ್ನು ಬೀಳಿಸದು, ಶಿಷ್ಟನು ಪಾಪ ಮಾಡಿದಲ್ಲಿ ಅವನ ಪುಣ್ಯವು ಅವನನ್ನು ಉಳಿಸಲಾರದು. ಇಲ್ಲಿ ಪಾಪ ಪುಣ್ಯಗಳ ಒಂದು ಸಂಘರ್ಷವನ್ನ ನಾವು ಕಾಣ್ತೇವೆ. ಒಂದು ವೇಳೆ ಶಿಷ್ಟನು ಕೂಡ ಅವನು ತನ್ನ ಪುಣ್ಯದ ವಿಷಯದಲ್ಲಿ ಹೆಚ್ಚಳ ಪಡುತ್ತಾ ತನ್ನಲ್ಲಿ ತಗ್ಗಿಸಿಕೊಂಡು ದೇವರ ಮಾತಿಗೆ ವಿಧೇಯನಾಗದೆ ಹೋದರೆ, ಆ ಶಿಷ್ಟನು ಪಾಪ ಮಾಡಿದಲ್ಲಿ ಅವನ ಪುಣ್ಯವು ಅವನನ್ನು ಉಳಿಸಲಾರದು. ಅಲ್ಲಿ ನಾವು ನೋಡುವಾಗ ಶಿಷ್ಟನು ಅವನ ಪಾಪದ ಮೇಲೆ, ಅವನ ಒಂದು ಪುಣ್ಯದ ಮೇಲೆ ಆತನಿಗೆ ಭರವಸೆ ಇದೆಯಂತೆ. ದಿಸ್ ಈಸ್ ಕಾಲ್ಡ್, ಕನ್ನಡ ಭಾಷೆಯಲ್ಲಿ ನಾವು ಹೇಳುವುದಾದರೆ, ಒಂದು ರೀತಿಯ ತನ್ನಲ್ಲಿರುವಂತಹ ಒಂದು ಸ್ವಯಂ ಶಕ್ತಿ ಅಥವಾ ಅಹಂನಿಂದ ಇಬ್ಬರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಯೇಸು ಸ್ವಾಮಿ ಆ ಉದಾಹರಣೆಯನ್ನು ಕೊಡ್ತಾರೆ. ಒಬ್ಬನು ಸುಂಕದವನು, ಒಬ್ಬನು ಫರಿಸಾಯನು. ಅವನು ಹೇಳುತ್ತಾ, ಸ್ವಾಮಿ, ನಾನು ಶಿಷ್ಟನು, ನಾನು ದಶಾಜ್ಞೆಗಳನ್ನ ಪಾಲಿಸ್ತಾ ಇದ್ದೇನೆ, ನಾನು 10ರಲ್ಲಿ ನಾನು ಆದಾಯದಲ್ಲಿ 10% ನಾನು ಕೊಡ್ತಾ ಇದ್ದೇನೆ ಅಂತ ಹೇಳಿದಾಗ, ದೇವರು ಆ ಯವನಸ್ಥನಿಗೆ ಹೇಳ್ತಾನೆ, ನಿನಗಿರುವುದನ್ನ ಮಾರಿ ಬಡವರಿಗೆ ಕೊಡು ಅಂದಾಗ ಆತನು ಹೊರಟು ಹೋಗ್ತಾನೆ. ಸುಂಕದವನು, ಆತನು ಪರಲೋಕದ ಕಡೆಗೆ ನೋಡ್ಲಿಕ್ಕೂ ಕೂಡ ಆಗದೆ ಆತನು ತಗ್ಗಿಸಿಕೊಂಡು, ತನ್ನಲ್ಲಿ ಯಾವ ಪ್ರಯತ್ನವೂ ಇಲ್ಲ, ತನ್ನ ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳಿಲ್ಲ. ಕರ್ತನಲ್ಲಿ ಪ್ರಿಯರೇ, ಆತ್ಮೀಯ ಜೀವನದ ಮೊದಲನೇ ಪಾಠ
ನಮ್ಮ ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ಸದಾ ಕಾಲ ಕರ್ತನಾಂತ ಯೇಸು ಕ್ರಿಸ್ತನನ್ನ ಆಶ್ರಯಿಸಿಕೊಳ್ಳಬೇಕು, ಭರವಸೆ ಆತನಲ್ಲಿಡಬೇಕು, ನಮ್ಮ ಪುಣ್ಯದ ಮೇಲೆ ಅಲ್ಲ. ದೇವರ ವಾಕ್ಯ ಹೇಳುತ್ತೆ, ನಮ್ಮ ನೀತಿ ಕ್ರಿಯೆಗಳು, ಪುಣ್ಯ ಕ್ರಿಯೆಗಳು ಹೊಲಸು ಬಟ್ಟೆಗೆ ಸಮವಾಗಿವೆ. ಹಾಗಾಗಿ ಎಲ್ಲೋ ಒಂದು ಕಡೆ ಒಂದು ಅತಿಶಯವನ್ನ, ಎಲ್ಲೋ ಒಂದು ಕಡೆ ಒಂದು ಅಹಂ, ಒಂದು ಗರ್ವ, ಒಂದು ಆತ್ಮೀಯ ಗರ್ವ, ಸ್ಪಿರಿಚುವಲ್ ಪ್ರೈಡ್, ನಾನು ಕೂಡ ಅಂತ ಅಲ್ಲದಲೆ ನಾನೊಬ್ಬನೇ ಅನ್ನುವ ರೀತಿಯಲ್ಲಿ ಇರುವಂತ ಒಂದು ಅಹಂ, ಆ ಒಂದು ಗುಣ ಬಂದಾಗ ದೇವರ ಕೆಲಸ ಅದು ತಪ್ಪಿ ಹೋಗುತ್ತೆ ಅಥವಾ ಕಷ್ಟ ಆಗುತ್ತೆ ಪ್ರಿಯರೇ. ಅದರ ಪ್ರಾರಂಭವೇ ದೇವರು ಹೇಳಿದ್ದು, ಪ್ರಾಯಶ್ಚಿತ್ತ ಪಡು, ಪಶ್ಚಾತ್ತಾಪ ಪಡು, ರಿಪೆಂಟ್. ಕರ್ತನ ಸನ್ನಿಧಿಯಲ್ಲಿ ಪ್ರತಿ ದಿನವೂ ಕೂಡ ನಮ್ಮನ್ನು ನಾವು ಪಶ್ಚಾತ್ತಾಪ ಹೃದಯದಿಂದ, ಏನಾದರೂ ನಮ್ಮಲ್ಲಿ ಕರ್ತನಿಗೆ అయిష్టವಾದದ್ದಿದ್ದರೆ ಉದಯ ಕಾಲದಲ್ಲಿ ಆತನ ಬಳಿಯಲ್ಲಿ ಸಮರ್ಪಣೆ ಮಾಡಿಕೊಳ್ಳಬೇಕು. ರಾಜನಾದ ಸೊಲೊಮೋನನು ದೇವರ ದೃಷ್ಟಿಗೆ ಆ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ತಾ, ನಿನ್ನ ಜನಾಂಗವು ನಿನ್ನ ಕಡೆಗೆ ತಿರುಗಿಕೊಂಡು ಪ್ರಾರ್ಥಿಸುವುದಾದರೆ ಅವರನ್ನ ವ್ಯಾಧಿ ಬಾಧೆಗಳಿಂದ ತಪ್ಪಿಸು ಎಂಬುದಾಗಿ ಹೇಳ್ತಾನೆ. ಕನ್ಫೆಸ್, ರಿಪೆಂಟೆನ್ಸ್. ಲವೋದಿಕೀಯ ಸಭೆಗೆ ನಾವು ಚೆನ್ನಾಗೇ ಇದ್ದೀವಿ, ಈ ಮೆಟೀರಿಯಲಿಸ್ಟಿಕ್ ಬ್ಲೆಸ್ಸಿಂಗ್ಸ್ ನಿಂದ ದೇವರು ನಮಗೆ ಇದು ಅನುಗ್ರಹವಾಗಿ ಕೊಟ್ಟಿದ್ದಾರೆ, ವಿ ಆರ್ ನೋ ವೇ ಸಿನ್ಫುಲ್ ಅಂತ ಅಂದ್ಕೊಳ್ಳುವಷ್ಟು ಐಶ್ವರ್ಯ ಕೂಡ ಲವೋದಿಕೀಯ ಸಭೆಯವರಿಗಿತ್ತು ಪ್ರಿಯರೇ. ಆದ್ರೆ ಅಪೊಸ್ತಲನಾದ ಪೌಲನು ಅವರೆಲ್ಲರಿಗಿಂತ ಕೂಡ ಐಶ್ವರ್ಯವಂತನು. ಆತನು ಬೆನ್ಯಾಮೀನ ಕುಲದವನು. ಆತನ ಯೋಗ್ಯತೆಗಳು ಏನೆಂಬುದಾಗಿ ನೋಡುವಾಗ ಅಪೊಸ್ತಲ ಕೃತ್ಯಗಳಲ್ಲಿ ಆತನು ಗಮಾಲಿಯೇಲು ಪಾದದಲ್ಲಿ ಆತನು ಧರ್ಮಶಾಸ್ತ್ರವನ್ನು ಕಲಿತಂತವನು. ಆದರೆ ಆತನು ಯಾವ ಮಟ್ಟಕ್ಕೆ ತನ್ನನ್ನು ತಾನು ತಗ್ಗಿಸ್ಕೊಳ್ತಾನೆ, ತನ್ನನ್ನು ತಾನು ಪಶ್ಚಾತ್ತಾಪ ಪಡ್ತಿದ್ದಾನಂದ್ರೆ, ಪಾಪಿಗಳಲ್ಲಿ ನಾನು ಪ್ರಧಾನ ಪಾಪಿ ಎಂಬುದಾಗಿ ಹೇಳುವಂತ ಒಂದು ಸ್ಥಿತಿಗೆ ಹೋಗ್ತಾನೆ ಪ್ರಿಯರೇ. ದಟ್ ಈಸ್ ದ ಫಸ್ಟ್ ಆರ್ ರಿಪೆಂಟೆನ್ಸ್. ಎರಡನೇ ಅಂಶಕ್ಕೆ ಹೋಗ್ತೀನಿ ನಾನು. ರಿಲೈ ಆನ್ ದ ಗ್ರೇಸ್ ಆಫ್ ಗಾಡ್. ದೇವರ ಕೃಪೆಯನ್ನು ಆಶ್ರಯಿಸಿಕೊಳ್ಳಬೇಕು. ವೆನ್ ವಿ ಪ್ರೇ ಟು ಗಾಡ್, ನಾವು ದೇವರಿಗೆ ಪ್ರಾರ್ಥನೆ ಮಾಡಿದಾಗ ನಮ್ಮ ಪ್ರಾರ್ಥನೆಯಲ್ಲಿ ನಾವು ಒಂದು ಅವಶ್ಯಕತೆಗಳ ಪಟ್ಟಿಯನ್ನೇ ಹೇಳ್ತಾ ಹೋದ್ರೆ, ಐ ಥಿಂಕ್, ಪ್ರಾಯಶಃ ನನ್ನ ವೈಯಕ್ತಿಕ ಅಭಿಪ್ರಾಯ, ದೇವರು ನಮ್ಮ ಬೇಡಿಕೆಗಳನ್ನ, ವಿಸ್ತಾರವಾದ ಬೇಡಿಕೆಗಳನ್ನ ಕೇಳೋದಕ್ಕಿಂತ ಮೊದಲು ನಮ್ಮ ಹೃದಯ ನೋಡ್ತಾರೆ. ಎಂತ ಹೃದಯದಿಂದ ಪ್ರಾರ್ಥನೆ ಬರ್ತಾ ಇದೆ. ಬಿಫೋರ್ ಲಿಸನಿಂಗ್ ಟು ದ ಪ್ರೇಯರ್, ಗಾಡ್ ಲುಕ್ಸ್ ಇನ್ ಟು ಯುವರ್ ಹಾರ್ಟ್. ದೇವರು ನಿನ್ನ ಹೃದಯ ಒಳಗಡೆ ನೋಡುವನಾಗಿದ್ದಾನೆ. ಆ ಹೃದಯದಲ್ಲಿ ದೇವರನ್ನ ಆನಂದ ಪಡಿಸುವಂತ ಒಂದು ಮನೋಭಾವ ಕೀರ್ತನೆಗಾರನು ಬರೀತಾನೆ. ದಯಮಾಡಿ ನೋಡ್ರಿ, ಕೀರ್ತನೆಗಳು 147 10ನೇ ವಚನ. ಕೀರ್ತನೆಗಳು 147 10ನೇ ವಚನ. ಕುದುರೆಯ ಶಕ್ತಿಯಲ್ಲಿ ಆತನಿಗೆ ಇಷ್ಟವಿಲ್ಲ, ಆಳಿನ ತೊಡೆಯ ಬಲವನ್ನು ಮೆಚ್ಚುವುದಿಲ್ಲ. ಯೆಹೋವನು ಆನಂದಿಸುವುದು ತನ್ನ ಕೃಪೆಯನ್ನು ನಿರೀಕ್ಷಿಸುವ ಭಕ್ತರಲ್ಲೇ. ಥ್ಯಾಂಕ್ ಯು. ಆ ಲೈನ್ ಸ್ವಲ್ಪ ಅಂಡರ್ಲೈನ್ ಮಾಡ್ಕೊಳ್ಳಿ. ಆತನ ಕೃಪೆಯನ್ನ ನಿರೀಕ್ಷಿಸುವ ಭಕ್ತರು ಅಂದ್ರೆ ಮಹಾ ಆನಂದ ದೇವರಿಗೆ. ದೇವರೇ, ನನ್ನ ಕೈಲಿ ಆಗ್ತಾ ಇಲ್ಲ, ಐ ವಾಂಟ್ ಯುವರ್ ಗ್ರೇಸ್. ನಿನ್ನ ಕೃಪೆ ಬೇಕು. ಈ ಅನಾರೋಗ್ಯದ ತೊಂದರೆ ತಟ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಚಿಕಿತ್ಸೆಗಾಗಿ ಪ್ರಾರ್ಥಿಸೋದಕ್ಕಿಂತ, ವೈದ್ಯಕೀಯ ವ್ಯವಸ್ಥೆಗಾಗಿ ಪ್ರಾರ್ಥಿಸೋದಕ್ಕಿಂತ ನಿನ್ನ ಕೃಪೆ ನನಗೆ ಬೇಕು. ಪೌಲನು 3 ಸಾರಿ ಪ್ರಾರ್ಥನೆ ಮಾಡಿದ್ರು. ಕರ್ತನಾದ ಯೇಸು ಸ್ವಾಮಿ ಯಾವ ಪ್ರತ್ಯುತ್ತರವನ್ನು ಕೊಟ್ಟನು ಗೊತ್ತೇ? ನನ್ನ ಕೃಪೆಯೇ ನಿನಗೆ ಸಾಕು ಎಂಬುದಾಗಿ ಹೇಳಿದನು.
ಪ್ರಿಯರೇ, ಆತನ ಕೃಪೆಯನ್ನ ಆಶ್ರಯಿಸಿಕೊಳ್ಳುವಂತದ್ದು ಆತ್ಮೀಯ ಜೀವಿತದ ಬಹಳ ಯಶಸ್ಸಿನ ಮೆಟ್ಟಿಲದು. ಮೆನಿ ಟೈಮ್ಸ್ ವಿ ಫರ್ಗೆಟ್ ದ ಬೇಸಿಕ್ ಸ್ಪಿರಿಚುವಲ್ ಟ್ರೂತ್ಸ್. ಅದು ದೇವರಿಗೆ ಆನಂದ ಪಡುವಂಥದ್ದು. ಕೀರ್ತನೆಗಾರನು ಹೇಳುವುದು ಮಾತ್ರವಲ್ಲ, ಪೌಲನು ಹೇಳುವುದು ಮಾತ್ರವಲ್ಲ. ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಒಂದು ಮಾತನ್ನು ನೋಡೋಣ. 5ನೇ ಅಧ್ಯಾಯ 21ನೇ ವಚನ. ರೋಮನ್ಸ್ ಚಾಪ್ಟರ್ 5 ವರ್ಸ್ 21. ಹೀಗೆ ಪಾಪವು ಮರಣವನ್ನುಂಟು ಮಾಡುತ್ತಾ ಅಧಿಕಾರವನ್ನು ನಡೆಸಿದ ಹಾಗೆಯೇ ದೇವರ ಕೃಪೆಯು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನೀತಿಯನ್ನು ಕೊಟ್ಟು ನಿತ್ಯ ಜೀವವನ್ನುಂಟು ಮಾಡುತ್ತಾ ಅಧಿಕಾರವನ್ನು ನಡೆಸುವುದು. ಪಾಪದ ಅಧಿಕಾರ ಹೋಯಿತು. ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯ ಮೂಲಕವಾಗಿ ನೀತಿಯ ಅಧಿಕಾರದ ಒಳಗೆ ಬರ್ತೇವೆ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ ಮತ್ತಾಯ ಸುವಾರ್ತೆಯಲ್ಲಿ, ನಿಮ್ಮ ನೀತಿಯು ಶಾಸ್ತ್ರಿಗಳ ನೀತಿಗಿಂತಲೂ ಪರಿಸಾಯರ ನೀತಿಗಿಂತಲೂ ಹೆಚ್ಚಿನದಾಗದೆ ಹೋದರೆ ನೀವು ಪರಲೋಕ ರಾಜ್ಯವನ್ನು ಸೇರಲಾರಿರಿ. ಪರಲೋಕ ರಾಜ್ಯವನ್ನು ನೀವು ಸೇರಲಾರಿರಿ. ಕೃಪೆಗೂ ಬೇಡುವವರಲ್ಲಿ ದೇವರು ಆನಂದಿಸುವನಾಗಿದ್ದಾನೆ. ಎರಡನೇ ವಿಷಯವನ್ನ ಕಣ್ಣಿಗೆ ಅಂಜನ ಎಂಬುದಾಗಿ ಹೇಳುವಾಗ, ಸ್ಪಿರಿಚುವಲ್ ರೆಮಿಡಿ ಎಂಬುದಾಗಿ ಹೇಳುವಾಗ, ಪ್ರಾಯಶಃ ನಾನು ನೆನೆಸ್ತೀನಿ, ಈ 4 ಆರುಗಳು ಕೂಡ 4 ರೀತಿಯ ಐ ಡ್ರಾಪ್ಸ್ ಅಂತ ನಾನು ಅಂದ್ಕೊಳ್ತೀನಿ. ನನಗೆ 3 ರೀತಿಯ ಐ ಡ್ರಾಪ್ಸ್ ಕೊಟ್ಟಿದ್ದಾರೆ. ಕಣ್ಣಿನಲ್ಲಿ ಸ್ವಲ್ಪ ದೃಷ್ಟಿ ಚೆನ್ನಾಗಿ ಇರೋ ಹಾಗೆ ಹಗಲಿನಲ್ಲಿ 2 ಡ್ರಾಪ್ಸ್ ಹಾಕೊಳ್ಳಬೇಕು, ನೈಟ್ 2 ಡ್ರಾಪ್ಸ್ ಹಾಕೊಳ್ಳಬೇಕು, ಮಧ್ಯಾಹ್ನ 1 ಡ್ರಾಪ್ ಹಾಕೊಳ್ಳಬೇಕು, ಕಣ್ಣಿನ ದೃಷ್ಟಿಗೋಸ್ಕರವಾಗಿ. ಇದು ಬಾಹ್ಯದ ಕಣ್ಣು ವಿಷಯ ಹೇಳ್ತಾ ಇದೀನಿ ಬಿಡ್ರಿ, ನೀವು ಹೀಗೆ ಹಾಕೊಳ್ಳಿ ಅಂತ ನಾನು ಬೋಧಿಸ್ತಿಲ್ಲ. ವಯೋ ಸಹಜ ಒಂದು ಕಾಯಿಲೆ ಮೂಲಕವಾಗಿ ಒಂದು ಕಣ್ಣಿನ ಒಂದು ಮಂಜು ಆಗುವಂತಹ ಸ್ಥಿತಿಗೆ ಡಾಕ್ಟರ್ಸ್ ಕೊಟ್ಟಿರುವಂಥದ್ದು. ಹಾಗೆ ನಮ್ಮ ಆತ್ಮೀಯ ಜೀವನಕ್ಕೆ ಒಂದು ಡ್ರಾಪ್ಸ್ ಅಂತ ನಾನು ಹೀಗೆ ಒಂದು ಮೆಟಫಾರಿಕಲ್ ಲ್ಯಾಂಗ್ವೇಜ್ ನಲ್ಲಿ, ಅಂದ್ರೆ ನಮ್ಮ ಆತ್ಮೀಯ ದೃಷ್ಟಿ, ನಮ್ಮ ಮನೋನೇತ್ರಗಳ ಆ ದೇವರನ್ನ ಕಾಣುವ ದೃಷ್ಟಿ. ಒಂದಿನ ನಾವು ಕರ್ತನನ್ನ ಮುಖಾಮುಖಿಯಾಗಿ ಕಾಣ್ತೇವೆ. ಅಂತರಂಗದ ಕಣ್ಣು, ಮನೋನೇತ್ರ ಅಥವಾ ಮನಸ್ಸಾಕ್ಷಿ ಅಥವಾ ಅಂತರಾತ್ಮ, ಇವೆಲ್ಲ ಕೂಡ ಸಿನಾನಿಮಸ್ ವರ್ಡ್ಸ್, ಪರ್ಯಾಯ ಪದಗಳು ಇವೆಲ್ಲ ಕೂಡ. ಅದರಿಂದ ನಾನು ಈಗ ಮೂರನೇದಾಗಿ 3ನೇ ಆರ್ಗೆ ಹೋಗ್ತೇನೆ. 3ನೇ ರೀತಿಯ ಐ ಡ್ರಾಪ್ಸ್ ಎಂಬುದಾಗಿ ಅಂದ್ಕೊಳ್ಳುವಾಗ, ರಿಟರ್ನ್ ಟು ದ ಸ್ಪಿರಿಚುವಲ್ ಲೈಫ್. ಐಹಿಕ ಜೀವಿತದಿಂದ ಆತ್ಮೀಯ ಜೀವಿತಕ್ಕೆ ನಾವು ಹಿಂತಿರುಗಿ ಬರಬೇಕು. ಅದಕ್ಕೆ ದೇವರ ವಾಕ್ಯದಲ್ಲಿ ನಾವು 7 ಸಭೆಗಳ ವಿಷಯದಲ್ಲಿ ನಾವು ನೋಡುವಾಗ ನಾವು ಕಾಣುವಂತ ಮಾತೇನಂದ್ರೆ, ದೇವರ ಕಡೆಗೆ ತಿರುಗಿಕೋ. ಲೋಕದ ಕಡೆಗೆ ತಿರುಗಿಕೊಂಡಿರೋ ಮನುಷ್ಯನು ದೇವರ ಕಡೆಗೆ ತಿರುಗಿಕೊಂಡರೆ ಆತ್ಮೀಯನಾಗ್ತಾನೆ. ಲೋಕವು ಅದರ ಆಶೆಯು ಗತಿಸಿ ಹೋಗುತ್ತದೆ. ಯಹಲೋಕದ ಸ್ನೇಹ ದೇವರೊಂದಿಗೆ ವೈರತ್ವ ಎಂಬುದಾಗಿ ಯಾಕೋಬ ಭಕ್ತನ ಹೇಳ್ತಾನೆ. ಆದ್ದರಿಂದ ರಿಟರ್ನ್ ಟು ದ ಸ್ಪಿರಿಚುವಲ್ ಲೈಫ್, ಆತ್ಮೀಯ ಜೀವಿತಕ್ಕೆ ನಾವು ಹಿಂತಿರುಗಿ ಬರಬೇಕೆಂಬುದಾಗಿ ಹೇಳುವಾಗ ನಾವಲ್ಲಿ ಕೆಲವು ಸಂಗತಿಗಳನ್ನ ಕಾಣ್ತೇವೆ ಪ್ರೇರೆ. ರೋಮಾಪುರ 6ನೇ ಅಧ್ಯಾಯ 3ರಿಂದ 4 ವಚನಗಳನ್ನ ನಾವು ಓದಿಕೊಳ್ಳೋಣ. ರೋಮಾಪುರ 6ನೇ ಅಧ್ಯಾಯ 3ರಿಂದ 4 ವಚನಗಳು. ಪಾಪದ ಪಾಲಿಗೆ ಸತ್ತವರಾದ ನಾವು ಇನ್ನೂ ಅದರಲ್ಲೇ ಬದುಕುವುದು ಹೇಗೆ? ಕ್ರಿಸ್ತ ಯೇಸುವಿನಲ್ಲಿ ಸೇರುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡವರಾದ ನಾವೆಲ್ಲರೂ ಆತನ ಮರಣದಲ್ಲಿ ಪಾಲುಗಾರರಾಗುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡೆವೆಂದು ನಿಮಗೆ ತಿಳಿಯದೋ? ಹೀಗಿರಲಾಗಿ ನಾವು ದೀಕ್ಷಾ ಸ್ನಾನ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ ಪಾಲುಗಾರರಾಗಿ ಆತನೊಂದಿಗೆ ಹೂಣಲ್ಪಟ್ಟೆವು. ಆದುದರಿಂದ ಕ್ರಿಸ್ತನು ಸತ್ತು ತಂದೆಯ ಮಹಿಮೆಯಿಂದ ಜೀವಿತನಾಗಿ ಎಬ್ಬಿಸಲ್ಪಟ್ಟಂತೆಯೇ ನಾವು ಕೂಡ ಜೀವದಿಂದೆದ್ದು ಹೊಸಬರಾಗಿ ನಡೆದುಕೊಳ್ಳಬೇಕು.
ರೋಮಾಪುರ 6ನೇ ಅಧ್ಯಾಯ 3-4 ವಚನಗಳು ಓದಿದಿರಲ್ಲ ಸಿಸ್ಟರ್? ಥ್ಯಾಂಕ್ ಯು, ಚೆನ್ನಾಗಿ ಓದಿದ್ರಿ. ಇಲ್ಲಿ ನಾವು ಆತ್ಮೀಯ ಜೀವನದ ಸ್ಪಿರಿಚುವಲ್ ಲೈಫ್ ಹೇಗಂದ್ರೆ, ನಾವು ಹೊಸಬರಾಗಿ ನಡೆದುಕೊಳ್ಳಬೇಕು. ಹೇಗೆ ಹೊಸಬರಾಗಿ ನಡೆದುಕೊಳ್ಳಬೇಕು? ಕ್ರಿಸ್ತನನ್ನ ಮಾದರಿಯಾಗಿ ತೆಗೆದುಕೊಂಡು. ಆದುದರಿಂದ ಕ್ರಿಸ್ತನು ಸತ್ತು ತಂದೆಯ ಮಹಿಮೆಯಿಂದ ಜೀವಿತನಾಗಿ ಎಬ್ಬಿಸಲ್ಪಟ್ಟಂತೆಯೇ ನಾವು ಕೂಡ ಜೀವದಿಂದ ಎದ್ದು ಹೊಸಬರಾಗಿ ನಡ್ಕೊಳ್ಳಬೇಕು. ಅಂದ್ರೆ ನಮ್ಮ ಜೀವನ ಹೊಸತನವಾಗಿ ಬರಬೇಕು. ಕರ್ತನಲ್ಲಿ ಪ್ರಿಯರೇ, ಕಳೆದ ಸಾರಿ ನಾವು ಧ್ಯಾನಿಸ್ತಾ ಬಂದೆವು, ಸಾರ್ದಿಸು ಸಭೆಯ ಕೊನೆ ಕಾಲ ಸಂದರ್ಭದಲ್ಲಿಯೋ ಹೇಗೋ ಈ ಮತ ಸಂಸ್ಕರಣ ನಡೆಸಿದಾಗ ಮಾರ್ಟಿನ್ ಲೂಥರ್, ಜಾನ್ ನಾಕ್ಸ್ ಮತ್ತು ಇಂಥವರು ಏನು ಈ ಧಾರ್ಮಿಕ ದೃಷ್ಟಿಯಿಂದ ಇರುವ ಕ್ರೈಸ್ತವ ಮತದ ಆಚಾರಗಳಿಂದ ಅವರು ಹೊರಬಂದು ದೀಕ್ಷಾಸ್ನಾನವನ್ನ ತೆಗೆದುಕೊಳ್ಳುವಂತ ವಿಷಯದಲ್ಲಿ ಯಾವ ರೀತಿ ಒಂದು ನಮೂನೆಯಾಗಿ ನೀರಿನಲ್ಲಿ ಮುಳುಗಿಸಲ್ಪಟ್ಟು ಆಮೇಲೆ ಎದ್ದು ಕ್ರಿಸ್ತನಿಗಾಗಿ ಜೀವಿಸುವಂತದಕ್ಕೆ ಒಂದು ಸಾಂಕೇತಿಕವಾಗಿ, ಒಂದು ಸಾದೃಶ್ಯವಾಗಿ, ಒಂದು ಸಾಕ್ಷಿಯಾಗಿ ಜೀವಿಸುವಂತದ್ದು ಇತ್ತು. ಆದರೆ ಪ್ರತ್ಯೇಕಿಸಲ್ಪಟ್ಟಂತ ಸಂದರ್ಭ ಆಗಿದ್ದಾಗ್ಯೂ ರಾಹೇಲಳು ತನ್ನ ಮನೆಯಿಂದ ಹೇಗೆ ವಿಗ್ರಹವನ್ನು ಜೊತೆಯಲ್ಲಿ ತಂದುಕೊಡ್ತಾರೋ ಹಾಗೆ ಆಗಲೂ ಕೂಡ ಒಂದು ರೀತಿಯ ದೀಕ್ಷಾ ಸ್ನಾನ ಬಂತು. ಚಿಕ್ಕ ಮಕ್ಕಳಿಗೆ ಚಿಮುಕರಿಸುವ ದೀಕ್ಷಾ ಸ್ನಾನ. ಅವರು ಬೇರೆಯವರಲ್ಲ, ನಮ್ಮ ಸಹೋದರರೇ, ನಮ್ಮ ಸಹೋದರಂತಿರುವವರೇ. ಆದ್ರೆ ಅವರೊಂದಿಗೆ ನಮಗೆ ಪಾಲಿಲ್ಲ. ನಾವು ಅವರ ಜೊತೆಯಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಹೋಗುವಂತವ್ರಲ್ಲ. ಯಾಕಂದ್ರೆ ಅವರಿಗೆ ಇನ್ನು ಕಂಪ್ಲೀಟ್ ಒಂದು ಪ್ರತ್ಯಕ್ಷತೆ, ಅವರಿಗೆ ಆ ವಾಕ್ಯದ ಪ್ರತ್ಯಕ್ಷತೆ ಆಗ್ಲಿಲ್ಲ. ಹಾಗಾಗಿ ಆ ಚಿಮುಕಿಸುವಂತ ಒಂದು ದೀಕ್ಷಾ ಸ್ನಾನ ಅಲ್ಲ ಇಲ್ಲಿ ಪ್ರಸ್ತಾಪ ಮಾಡಲ್ಪಟ್ಟಿರೋದು. ನಿಜವಾದ ಆತ್ಮೀಯ ಜೀವನದಲ್ಲಿ ಆತನು, ಕರ್ತನಾದ ಯೇಸುಸ್ವಾಮಿ ಹೇಳುವಂಥದ್ದು ಏನಂತ ಹೇಳಿದ್ರೆ, ಆ ರಿಟರ್ನ್ ಟು ದ ಸ್ಪಿರಿಚುವಲ್ ಲೈಫ್. ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಡ್ಬೇಕು, ಕ್ರಿಸ್ತನ ಮರಣದಲ್ಲಿ ಪಾಲುಗಾರರಾಗಬೇಕು. ವಿ ಹ್ಯಾವ್ ಟು ಡೈ ಟು ದ ಸಿನ್, ವಿ ಹ್ಯಾವ್ ಟು ಡೈ ಟು ದ ವರ್ಲ್ಡ್. ನಾನು ಹೊಸದಾಗಿ ದೀಕ್ಷಾಸ್ನಾನ ಹೊಂದಿರುವಂತ ದಿನಗಳಲ್ಲಿ ನಮಗೆ ಬೋಧಿಸ್ತಿದ್ರು ಆ ಕಾಲದಲ್ಲಿ ಇರುವಂತವ್ರು. ನೀರಿನಲ್ಲಿ ಮುಳುಗಿ ಸತ್ತಂತ ಕ್ರಿಸ್ತನ ಸತ್ತಂತ ಸ್ಥಿತಿಗೆ ಹೋಗಿರುವವನನ್ನ ಬಾರಪ್ಪ ಸಿನಿಮಾಗೆ ಹೋಗೋಣ ಅಂತ ಯಾರಾದ್ರೂ ಕರೆದ್ರೆ, ಶಿವಪ್ರಸಾದ್ ಸಿನಿಮಾಗೆ ಹೋಗ್ತಾನ? ಹೋಗಲ್ಲ. ಯಾಕಂದ್ರೆ ಸಿನಿಮಾ ವಿಷಯಕ್ಕೆ ಸತ್ತು ಹೋಗಿದ್ದಾನೆ, ಪ್ರಪಂಚಕ್ಕೆ ಸತ್ತು ಹೋಗಿದ್ದಾನೆ. ಪ್ರಪಂಚದ ಆಶೆಗಳು, ಲೋಕದ ರೀತಿ ರಿವಾಜುಗಳು, ಲೋಕದ ನೀತಿಗಳು. ಆದರೆ ಇದರ ಜೊತೆಗೆ ಕಾಂಪ್ರಮೈಸ್ ಆಗುವ ಚರ್ಚೆಗಳು ಪೆರ್ಗಮ ಸಭೆಯಿಂದ ಪ್ರಾರಂಭವಾಯಿತು ಎಂಬುದನ್ನು ನಾವು ನೋಡ್ತಾ ಬಂದೆವು. ಬಿಲಾಮ ಬೋಧೆಯಲ್ಲಿ ಬಂತು, ನಿಕೊಲಾಯಿತರ ಬೋಧೆಯಲ್ಲಿ ಬಂತು. ಪರವಾಗಿಲ್ಲ, ಶಾರೀರಿಕವಾಗಿ ಇರ್ಬೋದು, ಆತ್ಮಿಕವಾಗಿ ಇರ್ಬೋದು ಅನ್ನುವ ಕಾಲಘಟ್ಟ ಕೂಡ ಬಂತು. ಕರ್ತನಲ್ಲಿ ಪ್ರಿಯರೇ, ಇದು ಅಪಾಯಕರವಾದಂತ ಒಂದು ಸ್ಥಿತಿ. ರಿಟರ್ನ್ ಟು ದ ಸ್ಪಿರಿಚುವಲ್ ಲೈಫ್. ಆ ಮಾತು ಅಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. ಜೀವದಿಂದ ಹೊಸಬರಾಗಿ ನಡೆದುಕೊಳ್ಳಬೇಕು. ಹೇಗೆಂದರೆ ನಾವು ಆತನ ಮರಣಕ್ಕೆ ಸದೃಶವಾದ ಮರಣವನ್ನು ಹೊಂದಿ ಆತನಲ್ಲಿ ಐಕ್ಯವಾಗಿದ್ದರೆ, ಆತನ ಪುನರುತ್ಥಾನಕ್ಕೆ ಸದೃಶವಾದ ಪುನರುತ್ಥಾನವನ್ನು ಹೊಂದಿ ಆತನಲ್ಲೇ ಐಕ್ಯವಾಗುವೆವು. ಪಾಪಾಧೀನ ಸ್ವಭಾವ ನಾಶವಾಗಿ ನಾವಿನ್ನೂ ಪಾಪದ ವಶದಲ್ಲಿರದಂತೆ ನಮ್ಮ ಪೂರ್ವ ಸ್ವಭಾವವು ಕ್ರಿಸ್ತನ ಕೂಡ ಸಿಲುಬಿಗೆ ಹಾಕಲ್ಪಟ್ಟಿತೆಂದು ತಿಳಿದಿದ್ದೇವೆ. ಕರ್ತನಲ್ಲಿ ಪ್ರಿಯರೇ, ಕ್ರಿಸ್ತನ ಜೊತೆಲಿನ ಅನ್ಯೋನ್ಯತೆಯ ಜೀವಿತವೇ ಆತ್ಮೀಯ ಜೀವಿತ. ಪ್ರತಿ ಭಾನುವಾರ ನಾವು ಆರಾಧನೆಗೆ ಹೋಗುವ ಸಂದರ್ಭದಲ್ಲಿ ನಮ್ಮ ಆತ್ಮ ಪ್ರಕ್ಷಾಳನ ಮಾಡಿಕೊಳ್ತೀವಿ. ಅಪೊಸ್ತಲನಾದ ಪೌಲನು ಕೊರಿಂಥ ಪತ್ರಿಕೆಯಲ್ಲಿ ಆ ಮಾತನ್ನ ಹೇಳ್ತಾ ಎಷ್ಟು ಚೆನ್ನಾಗಿ ಹೇಳಿದನಂದ್ರೆ, ನಮ್ಮನ್ನು ನಾವು ವಿಚಾರಿಸಿಕೊಳ್ಳಬೇಕು, ಪರೀಕ್ಷಿಸಿಕೊಳ್ಳಬೇಕು. ಆ ರೊಟ್ಟಿ ಆ ಪಾತ್ರೆಯಲ್ಲಿ ತೆಗೆದುಕೊಳ್ಳೋದಕ್ಕೆ ಸ್ವಾಮಿ ಹೇಳಿದ್ದು ಅದೇ ಮರೆಯಲ್ಲಿರುವ ಮನ್ನಾ. ಇತರರಾದರೋ ಹಿಂದಿನ ದಿನಮಾನಗಳಲ್ಲಿ
ಅವರು ಪರಲೋಕದ ಮನ್ನವನ್ನು ತಿಂದರೂ ಕೂಡ ಸತ್ತು ಹೋದರು. ಆದರೆ ಯೇಸುಸ್ವಾಮಿ ಹೇಳಿದನು, ಜೀವದ ರೊಟ್ಟಿ ನಾನೇ. ಫರಿಸಾಯರಿಗೆ ಆಶ್ಚರ್ಯ ಆಯಿತು, ಇವರು ಏನು ಇದನ್ನು ಹೇಳ್ತಿದ್ದಾರೆ. ಹೌದು ಪ್ರಿಯರೇ, ಆ ಕ್ರಮಕ್ಕೆ ನಾವು ಕರೆಯಲ್ಪಟ್ಟವರು. ಅಪೊಸ್ತಲ ಕೃತ್ಯ 2ನೇ ಅಧ್ಯಾಯ 42 ವಚನದಲ್ಲಿ ನಾವು ನೋಡುವಾಗ, ಆ ದಿನಾಲೂ ಕರ್ತನು ತನ್ನ ಮಂಡಳಿಗೆ ಅವರನ್ನು ಸೇರಿಸ್ತಿದ್ದನು. ಹೇಗೆಂಬುದಾಗಿ ಹೇಳುವಾಗ, ಅವರು ಅಪೊಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೂ, ರೊಟ್ಟಿ ಮುರಿಯುವುದರಲ್ಲಿಯೂ, ಪ್ರಾರ್ಥನೆಯಲ್ಲಿಯೂ, ಅನ್ಯೋನ್ಯತೆಯಲ್ಲಿಯೂ ನಿರತರಾಗಿದ್ದರು. ಇಟ್ ವಾಸ್ ಎ ಕಂಟಿನ್ಯೂಸ್ ಪ್ರಾಸೆಸ್. ಆದಿ ಸಭೆಯ ಅಭಿವೃದ್ಧಿಯ ಪ್ರಾರಂಭ ಅದರ ಆತ್ಮೀಯ ಜೀವಿತದ ಪ್ರಾರಂಭದ ಸಂಕೇತವಾಗಿ ಬೆಳೆದದ್ದು ಪ್ರಿಯರೇ. ದೇರ್ ಇಸ್ ನೋ ಸರ್ವೈವಲ್ ಟು ಅಸ್. ನಾವು ಆತ್ಮೀಯರಾಗದೆ ಹೋದರೆ ನಮಗೆ ಉಳಿಗಾಲವಿಲ್ಲ. ಎಷ್ಟು ಆಸ್ತಿ ಇದ್ದರು, ಎಷ್ಟು ಐಶ್ವರ್ಯ ಇದ್ದರು, ಎಷ್ಟು ಸಂಪತ್ತಿದ್ದರು, ಎಷ್ಟು ಸಂಪತ್ಭರಿತವಾದ ಜೀವನ ಇದ್ದರೂ ಕೂಡ ಆತ್ಮೀಯರಾಗಬೇಕು. ಆತ್ಮೀಯ ಜೀವನದ ಆ ಹಂಗಿಗೆ ಈಗ ನಾವು ಓದಿರುವ ವಾಕ್ಯ ಭಾಗಕ್ಕೆ ಕ್ರಿಸ್ತನಲ್ಲಿ ಐಕ್ಯವಾಗುವುದಕ್ಕೆ ಹೋಗಬೇಕು. ಹಾಗಾಗಿ ತಪ್ಪಿ ಹೋದಾಗ ಮಾನವ ಶಾರೀರಿಕ ಸ್ವಭಾವ, ಬಲಹೀನತೆಗಳು, ಅನಾವಶ್ಯಕ ಸಿಟ್ಟು ಬರುವುದೋ. ಅದಕ್ಕೆ ಎಫೆಸ ಪತ್ರಿಕೆಯಲ್ಲಿ ಹೇಳ್ತಾನೆ ಅಪೊಸ್ತಲನಾದ ಪೌಲನು, ಕೋಪ ಮಾಡಿದರೂ ಪಾಪ ಮಾಡಬೇಡಿ, ಸೂರ್ಯನು ಮುಳುಗೋಷ್ಟ್ರೊಳಗಾಗಿ ನೀವು ಒಂದಾಗಿ. ಕೋಪದ ಕೈಗೆ ಬುದ್ಧಿಯನ್ನು ಕೊಡಬಾರದು. ಆ ರೀತಿ ಕೊಟ್ಟು ಆತ್ಮೀಯ ಜೀವನ ಮಾತ್ರವೇ ಅಲ್ಲ, ಅವರ ಲೌಕಿಕ ಜೀವನ ಅವನತಿಯನ್ನು ಹೊಂದಿರುವಂತ ದೊಡ್ಡ ದೊಡ್ಡ ಉದ್ಯೋಗಗಳಲ್ಲಿರುವ ಎಷ್ಟೋ ಜನರನ್ನ ನಾವು ಕಾಣ್ತಿದ್ದೇವೆ. ವೈ ಇಟ್ ಈಸ್ ಹ್ಯಾಪನಿಂಗ್? The root, the seed, that spiritual seed. ಲವೋದಿಕೀಯ ಸಭೆಗೆ ಕೊನೆಯದಾಗಿ ಹೇಳುವ ಈ ವಿಷಯ, ಆತ್ಮಭರಿತವಾದ ಸಂಪತ್ತಿಗೋಸ್ಕರವಾಗಿ ಅವರು ರಿಟರ್ನ್ ಟು ದ ಸ್ಪಿರಿಚುವಲ್ ಲೈಫ್. ಇನ್ನು ಒಂದು ಅಂಶ ಇದೆ, ರೀಎಸ್ಟಾಬ್ಲಿಷ್ ಫೆಲೋಶಿಪ್ ವಿತ್ ಲಾರ್ಡ್. ನೋಟ್ ಮಾಡ್ಕೊಳ್ಳಿ, 4ನೇದು, ರೀಎಸ್ಟಾಬ್ಲಿಷ್ ಫೆಲೋಶಿಪ್ ವಿತ್ ಲಾರ್ಡ್. ಏನು ಕರ್ತನೊಂದಿಗೆ ಸಂಬಂಧ, ಬಾಂಧವ್ಯ, ಒಡನಾಟ ಅದು ಒಂದು ವೇಳೆ ಬಲಹೀನವಾಗಿತ್ತೋ, ತಪ್ಪಿ ಹೋಗಿತ್ತೋ, ಅದನ್ನು ಪುನಃಸ್ಥಾಪನೆ ಮಾಡಿಕೊಳ್ಳೋದಕ್ಕೆ ಅವಕಾಶ ಇದೆ. ಆ ಪುನಃಸ್ಥಾಪನೆ ಮಾಡಿಕೊಳ್ಳಬೇಕು. ಅದು ಮಾಡಿಕೊಳ್ಳಲು ಅವಶ್ಯಕವಾಗಿದೆ. ಆ ರೀತಿ ಇರುವುದಾದರೆ ಕರ್ತನಲ್ಲಿ ಪ್ರಿಯರೇ, ನಮ್ಮ ಆತ್ಮೀಯ ಜೀವನ ಯಶಸ್ಸಿನ ದಿಕ್ಕಿನಲ್ಲಿ ಸಾಗುವಂಥದ್ದಾಗಿರ್ತದೆ. ದೇವರ ನಾಮಕ್ಕೆ ಮಹಿಮೆ ಸಲ್ಲಿಸ್ತೇನೆ. ತಾವೆಲ್ಲರೂ ಕೂಡ ಈ ಲವೋದಿಕೀಯ ಸಭೆಯ ಕಟ್ಟಕಡೆಯ ಸಭೆಯ ಕಾಲಘಟ್ಟಕ್ಕೆ ಬಂದು ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಂತ ಸಂಗತಿಗಳನ್ನು ಧ್ಯಾನಿಸೋದಕ್ಕೆ ದೇವರು ನಿಮಗೆ ಒಳ್ಳೆಯ ಆತ್ಮೀಯ ಮನಸ್ಸು ಕೊಟ್ಟಿದ್ದಾರಲ್ಲ, ನಾನು ಅದಕ್ಕೆ ನಿಜಕ್ಕೂ ಕೂಡ ಕರ್ತನಿಗೆ ಸ್ತೋತ್ರ ಮಾಡಿದ್ದೇನೆ. ನಾನು ಸ್ತೋತ್ರ ಮಾಡುವಂತನಾಗಿರ್ತೇನೆ. ನಿಮ್ಮಲ್ಲಿ ನನಗಿಂತ ಶ್ರೇಷ್ಠರು, ಜ್ಞಾನಿಗಳು, ಬುದ್ಧಿವಂತರು, ವಾಕ್ಯವನ್ನು ವಿವರಿಸಬಲ್ಲವರು ಇದ್ದೀರಿ. ಆದರೆ ಅಲ್ಪನಾದ ನನಗೆ ಈ ದೇವರ ವಾಕ್ಯದ ಕೆಲವು ಮಾತುಗಳನ್ನ ನಿಮಗೆ ಬೋಧಿಸೋದಕ್ಕೂ ಅಲ್ಲ, ತಿಳಿಸೋದಕ್ಕೂ ಅಲ್ಲ, ನನಗೆ ಕೊಟ್ಟಿರೋ ಮಾತುಗಳು ಹಂಚಿಕೊಳ್ಳೋದಕ್ಕೆ, ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ಳೋದಕ್ಕೆ ದೇವರಿಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ನಾನು ಕರ್ತನಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಕೊನೆಯ ಆ ಒಂದು ಸಂಗತಿಯನ್ನ ಕರ್ತನ ಚಿತ್ತವಿದ್ರೆ ಮುಂದಿನ ವಾರದಲ್ಲಿ ನಾವು ಅದನ್ನ ಧ್ಯಾನಿಸೋಣ.